ವೆಲ್ಕಮ್ ಟು ರಿತುಸ್ ಕಿಚನ್. ನಾವಿವತ್ತು ವೈಟ್ ಸಾಸ್ ಪಾಸ್ತಾನ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ಪಾಸ್ತಾನ ತೊಗೊಂಡು ಅದಕ್ಕೆ 1 ಕಪ್ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಅದಕ್ಕೆ ಸಾಸ್ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ಬಟರ್, 1 ಕಪ್ ಮೈದಾ, 1 ಕಪ್ ಹಾಲು, ಕ್ಯಾರೆಟು, ಈರುಳ್ಳಿ, ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ನಂತರ ಸ್ಟವ್ನ ಹಚ್ಕೊಂಡು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಬಟರ್ನ ಹಾಕಿ ಮೊದಲು ಕ್ಯಾರೆಟ್ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈ ಥರ ಫ್ರೈ ಆದಮೇಲೆ ಅದನ್ನು ತೆಗೆದು ಅದೇ ಪ್ಯಾನ್ಗೆ ಮತ್ತೆ ಬಟರ್ನ ಹಾಕಿ 1 ಸ್ಪೂನ್ ಮೈದಾನ ಹಾಕಿ ಬಟರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಟರು ಹಾಗೂ ಮೈದಾ ಎರಡೂ ಮಿಕ್ಸ್ ಆಗಬೇಕು. ಅದೇ ಇರೋ ರೀತಿ ಅದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಬಟರು ಮೈದಾನು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ, ಗಂಟು ಆಗದೆ ಇರೋ ಥರ. ಈ ಥರ ಕ್ರೀಮ್ ಆದಮೇಲೆ ಅದಕ್ಕೆ ಚಿಲ್ಲಿ ಫ್ಲೇಕ್ಸ್, ಫ್ರೈ ಮಾಡ್ಕೊಂಡಿರೋಂಥ ಕ್ಯಾರೆಟು, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಪಾಸ್ತಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಅದು ಮಿಕ್ಸ್ ಆದಮೇಲೆ ಚೀಸನ್ನು ಹಾಕ್ತಾಯಿದ್ದೀನಿ. ನೋಡಿ, ರೆಡಿ ಆಯಿತು ವೈಟ್ ಸಾಸ್ ಪಾಸ್ತಾ. ಈಸಿ, ನೀವು ಟ್ರೈ ಮಾಡಿ ನೋಡಿ.